ಪವಿತ್ರ ಫೋನ್ ಯಾಕೆ ತೆಗಿತಾ ಇಲ್ಲ? ನಂಗೆ ಯಾಕೋ ಇವ್ರ ಮೇಲೆ ಅನುಮಾನ ಬರ್ತಿದೆ. ಪವಿತ್ರ ಅವರು ಇಲ್ಲಿಗೆ ಬಂದಿದ್ದು ಇದ್ದಕ್ಕಿದ್ದಾಗೆ ಮಾಯ ಆಗಿದ್ ನೋಡಿದ್ರೆ ಇದ್ರಲ್ಲಿ ಏನೋ ವಿಷಯ ಇದೆ ಅನ್ಸ್ತಿದೆ. ನೀವ್ ಈ ತರ ಮಾಡಿದಕ್ಕೇನೆ ಅಂತರ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋದು. ಅಂತರ ವಿಷಯ ಪವಿತ್ರ ಅವ್ರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಸೊ ಇವಾಗ ಪವಿತ್ರ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಅಂದ್ರೆ ವಿಕ್ರಮ್ ಹೇಳ್ದಾಗೆ ಪವಿತ್ರ ಜೀವಕ್ಕೂ ಅಪಾಯ ಇದೆಯಾ? ಒಂದ್ಸಲ ನಾನೇ ಪವಿತ್ರ ಮನೆ ಹತ್ರ ಹೋಗಿ ನೋಡ್ಕೊಂಬರ್ಲಾ? ಬಟ್ ಮೀಟಿಂಗ್ ಬಿಟ್ಟು ಹೇಗೆ ಹೋಗೋದು? ನಾನೇ ಇವ್ರ ಹತ್ರ ನೇರವಾಗಿ ಕೇಳ್ಬಿಡ್ಲಾ? ಇಲ್ಲ, ಒಂದ್ಸಲ ಹೋಗಿ ನೋಡ್ಕೊಂಬರೋದೇ ಸರಿ ಅನ್ನಿಸ್ತಾ ಇದೆ. ನಿಂತ್ಕೊಳ್ಳಿ. ಏನಾಯ್ತು? ನಂಗೆ ಸತ್ಯ ಗೊತ್ತಾಗ್ಬೇಕು. ಯಾವ ಸತ್ಯ? ಪವಿತ್ರಾಗ ಏನಾಗಿದೆ, ಅವ್ರಿಗೆ ಯಾರು ಏನ್ ಮಾಡಿದ್ದಾರೆ, ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದೆ ಅಂತ ನಂಗೆ ಗೊತ್ತಾಗ್ಬೇಕು. ನೀನು ಏನು ಮಾತಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ಐಡಿಯಾನೇ ಇಲ್ಲ ನನಗೆ. ಹೇಳ್ತೀನಿ, ನಾನೇ ಹೇಳ್ತೀನಿ. ನಿನ್ನೆ ಪವಿತ್ರ ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರಿ, ಬಾಯಿಗೆ ಬಂದಾಗ ಬೈದ್ರಿ, ವಾರ್ನಿಂಗ್ ಕೂಡ ಕೊಟ್ರಿ. ಇದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನಿನ್ನೆ ಹಾಗೆ ಹೋದವರು ಇವತ್ತು ಕಣ್ಣೀರು ಹಾಕೊಂಡು ಬಂದ್ರು. ಈಗ ಇದ್ದಕ್ಕಿದ್ದ ಹಾಗೆ ಕಾಣಿಸ್ತಿಲ್ಲ. ಇದಕ್ಕೆಲ್ಲ ನೀವೇ ತಾನೇ ಕಾರಣ. ತಲೆ ಕೆಟ್ಟಿದ್ಯಾ ನಿನಗೆ? ವಿಷಯ ತಿಳ್ಕೊಳ್ದೆ ಏನೇನೋ ತಲಾಟೆ ಮಾತಾಡಬೇಡ, ಬೈಸ್ಕೋತ್ಯಾ. ನೀವು ಬೈದ್ರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡ್ರಾ? ನಂಗೆ ಸತ್ಯ ಗೊತ್ತಾಗೋವರೆಗೂ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನಿಮ್ಮ ಸೀಕ್ರೆಟ್ ಆಪರೇಷನ್ ಬಗ್ಗೆ ನೀವೇ ಹೇಳ್ತಿರೋ ಇಲ್ಲ ನಾನೇ ಕಂಡುಹಿಡಿಲೋ? ಹುಚ್ಚುಚ್ಚಂಗೆಲ್ಲ ಮಾತಾಡಬೇಡ. ಪವಿತ್ರನ ನಾನು ಮೀಟ್ ಮಾಡಲಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಅವಳು ಬಂದಾಗ ನಾನು ಮೀಟಿಂಗಲ್ಲಿ ಬಿಸಿ ಇದ್ದೆ. ಮುಗಿಸ್ಕೊಂಬಂದು ನೋಡಿದ್ರೆ ಅವಳು ಇರಲಿಲ್ಲ. ಎಷ್ಟೆಲ್ಲ ಹೇಳ್ಬೇಕು ನನಗೆ? ಅದೇ ನನಗೂ ಅನುಮಾನ. ಏನೋ ಟೆನ್ಷನಲ್ಲಿ ಹೇಳಬೇಕು ಅಂತ ಬಂದವರು ಈಗ ಹೇಳ್ದೆ ಹೋಗಿದಾರಂದ್ರೆ ಏನರ್ಥ? ನಾನು ನೀರು ತರೋ ಗ್ಯಾಪಲ್ಲಿ ಏನೋ ಆಗಬಾರ್ದಾಗಿ ಅವ್ರೇನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅರ್ಥ ತಾನೆ? ಯಾರು ತೊಂದರೆ ಕೊಟ್ರು, ಯಾಕೆ ತೊಂದರೆ ಕೊಟ್ರು ಅಂತ ಕಂಡಿಡಿಬೇಕಷ್ಟೇ. ಆ್ಯಕ್ಚುಲಿ ಲೀಲಾ ಹೇಳಿದ್ರಲ್ಲೂ ಪಾಯಿಂಟ್ ಇದೆ. ನಿನ್ನೆ ನಾನು ಅವಳಿಗೆ ಬೈದೆ, ಆದರೂ ಇಲ್ಲಿಗೆ ಬಂದಿದ್ದಾಳೆ. ನನ್ನನ್ನು ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾಳೆ. ಮುಖದಲ್ಲಿ ಗಾಬರಿನೂ ಇತ್ತು. ನನ್ನನ್ನು ಮೀಟ್ ಮಾಡದೆ ಹೋಗಿದ್ದಾಳೆ ಅಂದರೆ ಅವಳೇ ಹೋದ್ಲಾ ಅಥವಾ ಬೇರೆ ಏನಾರ ನಡೆದಿರ್ಬೋದಾ? ದೇವ್, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ನನ್ನ? ನೋಡು ಪವಿತ್ರ, ಎಷ್ಟು ಚೆನ್ನಾಗಿದೆಯಲ್ಲ. ಇದು ಹಾಲು, ಅದು ಟಿ ವಿ ಕ್ಯಾಬಿನೆಟ್ ಬರುತ್ತಲ್ಲಿ, ಮತ್ತು ಇಲ್ಲಿ ಎಲ್ ಶೇಪ್ ಸೋಫಾ ಬರುತ್ತೆ ನೋಡು. ಇಲ್ಲೇ ಟೀ ಪಾಯ್ ಒಂದು ಬರುತ್ತೆ. ಬಾ ಇಲ್ಲಿ ನೋಡು ಪವಿತ್ರ, ಇದು ಕಿಚನ್ನು. ಇಲ್ಲಿ ಸ್ಟವ್ ಬರುತ್ತೆ. ವೆಂಟಿಲೇಷನ್ ನೋಡು ಎಷ್ಟು ಸಖತ್ತಾಗಿದೆ. ಇಲ್ಲೇ ಚಿಮ್ನಿ ಬರುತ್ತೆ. ಗ್ಯಾಸು ಕೆಳಗಿರುತ್ತೆ. ಪ್ರಾಬ್ಲಮ್ ಏನಿಲ್ಲ. ಬಾ ಇಲ್ಲಿ. ನೋಡಿ ಪವಿತ್ರ, ಇದು ಬಾಲ್ಕನಿ. ನಾನು ನೀನು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ನಮ್ಮದು ನಿಂದು ಫೋಟೋ ಬರುತ್ತೆ. ಅದು ಅಟ್ಯಾಚ್ ಬಾತ್ರೂಮು. ಚೆನ್ನಾಗಿದೆ ಅಲ್ಲ? ದೇವ್, ಏನ್ ಹೇಳ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಬಾ ಪವಿತ್ರ, ನಿನಗೆ ಲಿಫ್ಟ್ ತೋರಿಸ್ತೀನಿ. ಏನಿಲ್ಲ, ಜಸ್ಟ್ 15 to 20 ಸ್ಟೆಪ್ಸ್ ಅಷ್ಟೇ. ನಿನ್ ಕಾಲೇ ನೋವಲ್ಲ ಪವಿತ್ರ, ಇಲ್ಲೇ ಇರೋದು. ಅಲ್ಲ ದೇವ್, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಾವು ಮಾತಾಡಕ್ ಬಂದಿರೋ ವಿಷಯ ಏನು ನೀವು ಹೇಳ್ತಾ ಇರೋದು? ಬಾ ಪವಿತ್ರ. ನೋಡ್ ಪವಿತ್ರ, ಅದೇ ಲಿಫ್ಟ್. ಅಲ್ಲ ದೇವ್, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ ನೀವು?
ನಾವಿಬ್ಬರು ಬಾಳಿ ಬದುಕಬೇಕಾಗಿರೋ ಫ್ಲ್ಯಾಟ್ ಅದು. ಆದರೆ ನನ್ನ ಜೊತೆ ಬದುಕೋದಕ್ಕೆ ಇಷ್ಟಪಡ್ತಿಲ್ಲ. ಅದಕ್ಕೆ ನಿನಗೆ ಅಂತ ತಗೊಂಡಿರೋ ಫ್ಲ್ಯಾಟ್ನ ಕೊನೆಯದಾಗಿ ನಿನಗೆ ತೋರಿಸಿ ನಾನು ಇಲ್ಲ ಸತ್ತೋಗೋಣ ಅಂತ ಬಂದೆ. ದೇವ್, ನನಗೆ ಬೇರೆ ದಾರಿನೇ ಗೊತ್ತಾಗ್ತಾ ಇಲ್ಲ ಪವಿತ್ರ. ನಾನು ಮಾಡಿರೋ ತಪ್ಪೆಲ್ಲ ಎಲ್ರಿಗೂ ಗೊತ್ತಾಗಿ ಎಲ್ರ ಕೈಲೂ ಚೀತು ಅಂತ ಬಯಸ್ಕೊಂಡು ಆ ಏಜೆ ಕೈಲಿ ಸಾಯೋ ಬದಲು ನಿನ್ನ ಕಣ್ಮುಂದೆನೆ ಈ ಕ್ಷಣ ಪ್ರಾಣ ಬಿಟ್ಬಿಡ್ತೀನಿ. ನಾನು ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಪ್ರಾಯಶ್ಚಿತ್ತ. ನನ್ನನ್ನು ಕ್ಷಮಿಸು ಪವಿತ್ರ. ನನಗೇನು ಬದುಕೋ ಯೋಗ್ಯತೆ ಇಲ್ಲ. ದೇವ್, ದೇವ್ ಎಂತ ಕೆಲಸ ಮಾಡ್ತಿದ್ದೀರಾ? ನಿಂತ್ಕೊಳ್ಳಿ ದೇವ್, ನಿಂತ್ಕೊಳ್ಳಿ. ಬಿಡಿ ಪವಿತ್ರ, ಬಿಡಿ. ಪ್ಲೀಸ್ ದೇವ್, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನನ್ನ ಮಾತು ಕೇಳಿ ದೇವ್, ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ನೀವು? ನನಗೆ ಗಿಲ್ಟ್ ಕಾಡ್ತಿದೆ ಪವಿತ್ರ. ನಿನ್ನಂತವಳು ಮೋಸ ಮಾಡಬಾರ್ದಿತ್ತು. ನಾನು ನೀನು ಕ್ಷಮಿಸೋಕೆ ಆಗದೆ ಇರೋಂಥ ದೊಡ್ಡ ತಪ್ಪು ಮಾಡಿದ್ದೀನಿ. ನಾನು ಸಾವೇ ನನಗೆ ಸಿಗಿಯೋ ದಾರಿ. ನಾನು ಸಾಯ್ತೀನಿ. ದೇವ್ ಪ್ಲೀಸ್, ನಾನು ನಿಮ್ಮನ್ನು ಕ್ಷಮಿಸ್ತೀನಿ. ನಿಜವಾಗ್ಲೂ ನೀವು ನಾನು ಹೇಳ್ದಾಗೆ ಕೇಳ್ತೀನಿ ಅಂದ್ರೆ, ನೀವು ಮಾಡಿರೋ ತಪ್ಪನ್ನೆಲ್ಲ ಸರಿ ಮಾಡ್ಕೊಳ್ತೀನಿ ಅಂತ ನನ್ಗೆ ಮಾತು ಕೊಡೋದಾದ್ರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ಕ್ಷಮಿಸ್ತೀನಿ. ನನ್ನಾಣೆ, ನಿನ್ನಾಣೆ, ನಾನು ಮಾಡಿರೋ ತಪ್ಪನ್ನೆಲ್ಲ ಸರಿ ಮಾಡ್ಕೊಳ್ತೀನಿ. ಅಷ್ಟೇ ಅಲ್ಲ ಪವಿತ್ರ, ಇನ್ನು ಯಾವತ್ತೂ ಇಂಥ ತಪ್ಪುಗಳನ್ನು ಮಾಡಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ನಾನು. ಸರಿನಾ? ಸರಿ, ನಾನು ಈಗಲೇ ಏಜೆಗೆ ಕಾಲ್ ಮಾಡ್ತೀನಿ. ಯಾಕೆ? ಇವತ್ತೇ, ಈಗಲೇ ನೀವು ಮಾಡಿರೋ ತಪ್ಪನ್ನ ಸರಿ ಮಾಡೋದಕ್ಕೆ. ಅವ್ರನ್ನ ಇಲ್ಲಿ ಕರೆಸಿ ಎಲ್ಲ ಸತ್ಯ ಹೇಳ್ಬಿಡೋಣ. ನೀವು ಎಲ್ಲ ವಿಷಯನೂ ಹೇಳ್ಬಿಡಿದೇವು. ನಾನು ನಿಮ್ಮ ಪರವಾಗಿ ಕ್ಷಮೆ ಕೇಳ್ತೀನಿ. ಹಲೋ ಪವಿತ್ರ, ಹೇಳಮ್ಮ. ನಾನು ಫೋನ್ ಮಾಡಿದೆ, ನೀನು ಪಿಕ್ಕೇ ಮಾಡಲಿಲ್ಲ. ಇಲ್ಲಿಗೆ ಬಂದವಳು ಇದ್ದಕ್ಕಿದ್ದಂಗೆ ಹೊರಟೋದಿಲ್ಲ, ಯಾಕೆ? ಏಜೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನಾನೊಂದು ಜಾಗ ಹೇಳ್ತೀನಿ, ಪ್ಲೀಸ್ ಅಲ್ಲಿಗೆ ಬಂದ್ಬಿಡಿ. ಇಲ್ಲೇ ಬಂದಿದ್ಯಲ್ಲ, ಮಾತಾಡ್ಬೋದಿತ್ತು. ಹಾಗೆ ಅನ್ಕೊಂಡು ಬಂದೆ, ಬಟ್ ಅದೇನೇನೋ ಆಗೋಯ್ತು. ನೀವು ಇಲ್ಲಿಗೆ ಈಗಲೇ ಬನ್ನಿ ಏಜೆ, ನಾನು ನಿಮ್ಮ ಹತ್ರ ಏನೋ ಅರ್ಜೆಂಟಾಗಿ ಮಾತಾಡಬೇಕು. ಪ್ಲೀಸ್. ಸರಿಮ್ಮ, ಬರ್ತೀನಿ. ಏನಾಗ್ತಿದೆ ಇಲ್ಲಿ? ಅಂದ್ರೆ ಏಜೆ ಪವಿತ್ರಾಗ ಏನೋ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾರಾ? ಇನ್ನನ್ ತಡ ಮಾಡಬಾರ್ದು, ಏಜೆನ ಫಾಲೋ ಮಾಡಬೇಕು. ಎಂತ ಕೆಲಸ ಮಾಡ್ಬಿಟ್ರಿ ಪವಿತ್ರ. ಆ ಏಜಿಗೆ ಏನು ಕಾಲ್ ಮಾಡೋದಕ್ಕೆ ಹೋದ್ರಿ? ಅರೆ, ನೀವೇ ಹೇಳಿದ್ರಲ್ಲ ದೇವ್, ಅವ್ರ ಮುಂದೆ ನೀವು ಮಾಡಿರೋ ತಪ್ಪನ್ನ ಒಪ್ಕೊಳ್ತೀನಿ ಅಂತ. ಓಕೆ, ಬಟ್ ಥಿಂಕ್ ಮಾಡು ಪವಿತ್ರ. ಎಲ್ಲ ಸತ್ಯನೂ ನಾನು ಹೇಳಿದ್ರೆ ಏಜೆ ನನ್ನ ಸುಮ್ಮನೆ ಬಿಡ್ತಾರ? ಕೊಂದೇ ಬಿಡ್ತಾರೆ. ನನಗೆ ತುಂಬಾ ಭಯ ಆಗ್ತಿದೆ, ಅವ್ರು ಎಲ್ಲ ನನ್ನ ಸಾಯಿಸ್ಬಿಡ್ತಾರೋ ಅಂತ. ಇಲ್ಲ ದೇವ್, ಏಜೆಗೆ ಎಷ್ಟೇ ಕೋಪ ಇದ್ರೂ ಕೂಡ ಅವ್ರಿಗೆ ತಪ್ಪಾಯ್ತು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕ್ಷಮಿಸ್ತಾರೆ. ನೋ 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 ಪವಿತ್ರ, ಏಜೆ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ತವ್ರನ್ನ ಸುಮ್ಮನೆ ಬಿಟ್ಟಿರೋದು ಹಿಸ್ಟ್ರಿಲೇ ಇಲ್ಲ. ಡೋಂಟ್ ವರಿ ದೇವ್, ನನಗೋಸ್ಕರ ಆದ್ರೂ ಏಜೆ ನಿಮ್ಮನ್ನ ಕ್ಷಮಿಸ್ತಾರೆ. ನಾನಿದ್ದೀನಿ, ನನ್ನ ಮಾತು ನಂಬಿ. ನಿಮ್ ಪರವಾಗಿ ನಾನ್ ಮಾತಾಡ್ತೀನಿ. ಅಯ್ಯೋ, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಪವಿತ್ರ? ಮಾತಾಡೋದಕ್ ಮುಂಚೆನೆ ನೀವೇ ಯಾಕೆ ಡಿಸೈಡ್ ಆಗ್ತಿದ್ದೀರಾ ದೇವ್? ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ? ಸರಿ ಬಿಡು ಪವಿತ್ರ, ಸರಿ ಬಿಡು. ನಿನ್ಗೂ ನಾನು ಬದುಕಿರೋದು ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ಯಾ? ನೀನ್ ಹೇಳ್ದಾಗೆ ಆಗ್ಲಿ, ನೀನ್ ಹೇಳ್ದಾಗೆ ನಾನು ಮಾಡ್ತೀನಿ.
ಆಯಿತಾ? ಅವ್ರು ಬರಲಿ, ನಾನು ಮಾಡಿರೋ ತಪ್ಪನ್ನೆಲ್ಲ ಹೇಳ್ತೀನಿ. ಅವ್ರು ನನ್ನನ್ನು ಕೊಂದಾಕ್ಬಿಟ್ಟು ಹೋಗ್ತಾರೆ, ಆಯಿತಾ? ನಾನು ಬದುಕಿರೋದೇ ನಿನಗೆ ಇಷ್ಟ ಇಲ್ಲ ಅಂತಂದಮೇಲೆ ನಾನು ಏನಕ್ಕೆ ಬದುಕಿರ್ಲಿ ಹೇಳು? ನಾನು ಸತ್ತೋಗ್ತೀನಿ ಪವಿತ್ರ, ನಾನು ಸತ್ತೋಗ್ತೀನಿ. ಆರಾಮಾಗಿರಿ ದೇವ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಎಲ್ಲ ಸತ್ಯ ಹೇಳಿ ಸುಮ್ಮನಾಗ್ಬಿಡಿ. ನಾನು ಏಜ್ ಅವ್ರನ್ನ ಸಮಾಧಾನ ಮಾಡ್ತೀನಿ. ಅಂತಹ ಸಂದರ್ಭ ಏನಾದ್ರೂ ಬಂದ್ರೆ ಜೀವ ಕೊಟ್ಟಾದ್ರೂ ನಿಮ್ಮನ್ನ ಕಾಪಾಡ್ತೀನಿ ದೇವ್. ದೇವ್ ದೇವ್ ನನ್ನ ಮಾತು ನಂಬಿ. ಇಲ್ಲ ಇಲ್ಲ ಏನ್ ಮಾಡಿದ್ರು ಇವಳು ಹಳ್ಳಕ್ಕೆ ಬೀಳ್ತಿಲ್ಲ. ಏಜೆ ಬಂದ್ರೆ ಖಂಡಿತ ನಾನು ಕೊಂದೇ ಬಿಡ್ತಾನೆ. ಇಲ್ಲ ಇಲ್ಲ ಜೈಲಿಗೆ ಕಳಿಸ್ತಾನೆ. ಇನ್ನೇನು ಬಂದ್ಬಿಡ್ತಾನೆ. ಏನ್ ಮಾಡ್ಲಿ? ಬುದ್ಧಿ ಹೇಳ್ತೀನಿ. ಈ ಪ್ರೀತಿ ಗೀತಿ ಎಲ್ಲ ಬೇಡಮ್ಮ. ಇವ್ರಿಗೆ ಮದ್ವೆ ಆಗಿದೆ, ನಾನೇ ಅವ್ರ ಹೆಂಡತಿ ಅಂತ ಹೇಳ್ತೀನಿ. ಓಕೆನಾ? ಹಾ, ನಿನಗೇನು ಅನ್ಸುತ್ತೋ ಹಾಗೆ ಮಾಡು. ನೀವು ಹೀಗೆಲ್ಲ ಮಾಡಿದ್ ನೋಡಿ ನನಗೆ ಎಷ್ಟು ಬೇಜಾರಾಗಿತ್ತೋ, ನೀವು ಬದಲಾಗಿದ್ ನೋಡಿ ಅಷ್ಟೇ ಖುಷಿ ಆಗ್ತಿದೆ ಗೊತ್ತಾ? ಹೇಜೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಛೇ, ಏನ್ ಮಾಡ್ಲಿ ಈಗ? ತಲೆನೇ ಓಡ್ತಿಲ್ಲ. ಏಜೆಗೆ ಹೇಳ್ಬೇಡ ಅಂದ್ರೆ ಉಳ್ತಿರುಗ್ ಬೀಳ್ತಾಳೆ. ಹೇಗ್ ಹ್ಯಾಂಡಲ್ ಮಾಡ್ಲಿ ಇವಳನ್ನ? ಹೇಗ್ ತಪ್ಪಿಸ್ಕೊಳ್ಳಿ ಏಜೆ ಕೈಯಿಂದ? ನೋಡ್ಕೊಂಬರ್ದಕ್ಕಾಗಲ್ವೇನೆ ನಿನಗೆ? ಗಾಡಿ ಎತ್ಕೊಂಡು ರೋಡ್ಗೆ ಬಂದ್ಬಿಡ್ತೀರಲ್ಲ. ಇವಾಗ ಯಾವ ಕಡೆ ಹೋಗೋಣ ಮೇಡಮ್? ಯಾರಿಗೊತ್ತು? ಅಡ್ರೆಸ್ಸೇ ಗೊತ್ತಿಲ್ಲ. ಯಾಕೆ ಮೇಡಮ್? ಯಾಕೆ ಅಂದ್ರೆ ಆ ಕಾರ್ನ ಫಾಲೋ ಮಾಡಿ ಅಂದ್ರೆ ಯಾರ್ದ್ರ ಜೊತೆ ಜಗಳಾಡ್ಕೊಂಡು ನಿಂತ್ರಲ್ಲ. ಒಳ್ಳೆ ನನ್ ಕರ್ಮ ಈ ಆಟೋ ಹತ್ತಿದ್ನಲ್ಲ. ಅಯ್ಯೋ, ಅಷ್ಟು ಯಾಕೆ ಮೇಡಮ್ ಟೆನ್ಷನ್ ತಗೋತೀರಾ? ಆ ಕಾರ್ ವ್ಯಕ್ತಿ ಒಬ್ರಿಗೆ ಫೋನ್ ಮಾಡಿ ಅಡ್ರೆಸ್ ಹೇಳ್ತಾರೆ. ಸರಿ ಹೋಯ್ತು, ನೀವ್ ಹೇಳಿದ್ರಿ ಅಂತ ನಾನಾದ್ರೂ ಅವ್ರಿಗೆ ಫೋನ್ ಮಾಡಿದ್ರೆ ನನ್ ಕೊಂದೇ ಬಿಡ್ತಾರೆ. ಡೋಂಟ್ ವರಿ, ನೀವು ಏಜೆ ಸಂಸಾರನ ಸರಿ ಮಾಡೋ ಯೋಚನೆ ಮಾಡಿದ್ರಲ್ಲ, ಆಗ್ಲೇ ನೀವು ಮಾಡಿರೋ ಪಾಪ ಎಲ್ಲ ತೊಳ್ಕೊಂಡ್ಬಿಟ್ರಿ. ನಾನೆಲ್ಲ ಸರಿ ಮಾಡ್ತೀನಿ. ಇಲ್ಲ ಇವಳು ಬಿಡೋ ಹಾಗೆ ಕಾಣ್ತಿಲ್ಲ. ಏಜೆನಂತೂ ಡೈವರ್ಟ್ ಮಾಡೋದಿಕ್ಕಾಗಲ್ಲ. ಈಗ ಯಾವ ಅಸ್ತ್ರನ ಉಪಯೋಗಿಸ್ಲಿ? ಏನ್ ಮಾಡ್ಲಿ? ಸಿಕ್ತು, ಆ ಅಸ್ತ್ರ ಸಿಕ್ಕೇ ಬಿಡ್ತು. ಆ ಅಸ್ತ್ರ ಬೇರೆ ಯಾರು ಅಲ್ಲ, ಲೀಲಾ. ಇವತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆಲ್ಲ ನೀವೇ ಕಾರಣ. ಬರ್ತಿರೋ ಕೋಪಕ್ಕೆ ನಿಮ್ ಆಟೋನೆಲ್ಲ ಪುಡಿ ಪುಡಿ ಮಾಡ್ಬೇಕನ್ಸ್ತಿದೆ. ಅಯ್ಯೋ, ಕೋಪ ಮಾಡ್ಕೋಬೇಡಿ ಮೇಡಮ್. ಸುಮ್ಮನೆ ರೀ, ನಂಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಓಕೆ, ನೀನೆಷ್ಟು ಧೈರ್ಯ ಕೊಡ್ತಾ ಇದೆಯಾ ಅಂತಂದಮೇಲೆ ನಾನು ಧೈರ್ಯವಾಗಿರ್ತೀನಿ. ಈಗ ಇನ್ನೂ ಒಂದು ಒಳ್ಳೆ ಕೆಲಸ ಮಾಡೋಣ. ಇಲ್ಲಿಗೆ ಏಜೆ ಜೊತೆ
ಲೀಲಾನು ಕರೆಸ್ಬೇಡ. ಯಾಕೆ? ನಾನು ಮಾಡಿರೋ ತಪ್ಪಿಂದ ಲೀಲಾ ಅವ್ರಿಗೂ ಅನ್ಯಾಯ ಆಗಿದೆ, ಎಜೆ ಅವ್ರಿಗೂ ಅನ್ಯಾಯ ಆಗಿದೆ. ಅವರಿಬ್ಬರನ್ನೂ ಒಟ್ಟಿಗೆ ನಿಲ್ಲಿಸಿ ಅವರಿಬ್ಬರ ಮುಂದೆ ನಾನು ತಪ್ಪು ಒಪ್ಕೊಳ್ತೀನಿ. ಅವರಿಬ್ಬರನ್ನೂ ಒಂದು ಮಾಡೋಣ, ಏನಂತೀಯ? ಸೂಪರ್, ಒಳ್ಳೆ ಉಪಾಯ, ಹಾಗೆ ಮಾಡೋಣ. ಹಲೋ ಪವಿತ್ರ ಅವರೇ, ಹೇಳಿ, ಹೇಗಿದ್ದೀರಾ? ಎಲ್ಲಿದ್ದೀರಾ? ಏನಾದ್ರೂ ಸಮಸ್ಯೆನಾ? ದೊಡ್ಡ ಸಮಸ್ಯೆನೇ ಇದೆ. ಈ ಸಮಸ್ಯೆನಾ? ಏನಾಯ್ತು? ನಾನು ಎಲ್ಲ ವಿಷಯನೂ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನೊಂದು ಲೊಕೇಶನ್ ಕಳಿಸ್ತೀನಿ, ದಯವಿಟ್ಟು ಬೇಗ ಅಲ್ಲಿಗೆ ಬನ್ನಿ. ಹಾ, ಸರಿ ಸರಿ. ಒಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಕರ್ಕೊಂಡು ಹೋಗಿ. ಸರಿ ಮೇಡಮ್. ನೀ ಹೇಳೋದು ಸರಿನೇ. ನಾನಿಷ್ಟು ದಿನ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಬಂದಿದ್ದೀನಿ. ಆದರೆ ಈ ತಪ್ಪುಗಳನ್ನ ಸರಿ ಮಾಡ್ಕೊಳ್ತೀನಿ. ಆದರೆ ಅದಕ್ಕೂ ಮುಂಚೆ ನಿನಗೊಂದು ಸರ್ಪ್ರೈಸ್ ಇದೆ, ಬಾ ತೋರಿಸ್ತೀನಿ. ಸರ್ಪ್ರೈಸಾ? ಏನದು? ದೇವ್, ಏನೋ ಸರ್ಪ್ರೈಸ್ ಅಂದ್ರಿ? ಸರ್ಪ್ರೈಸ್ ಅಂತಂದ್ರೆ ಯಾರಾದ್ರೂ ಹೇಳ್ ಮಾಡ್ತಾರ? ಸರ್ಪ್ರೈಸ್ ಅಂದ್ರೆ ಕೊಡೋದಲ್ವಾ? ಅಯ್ಯೋ ತಡ್ಡಿ, ಸಾಯಿಸೋದನ್ನ ಯಾರಾದ್ರೂ ಕೊಡೋದಿಕ್ಕ? ಅಂದ್ರೆ ಅಂದ್ರೆ ನಾನು ನಿನ್ನನ್ನ ಸಾಯಿಸ್ತೀನಿ ಅಂತ ಅರ್ಥ. ದೇವ್, ಏನ್ ಹೇಳ್ತಿದ್ದೀರಾ ನೀವು? ನಾನು ನಿನ್ನೊಬ್ಬಳನ್ನ ಕೊಂದ್ಬಿಟ್ರೆ ನಾನು ಮಾಡಿರೋ ತಪ್ಪೆಲ್ಲ ಮುಚ್ಚೋಗುತ್ತೆ. ಏನಂತೀಯ ಶ್ರೀಮತಿ ಪವಿತ್ರಾರವರೇ? ಅಲ್ಲ, ಸತ್ತೋರ್ ಪಕ್ಕ ಅದೇನೋ ಕರೀತಾರಲ್ಲ, ಏನದು? ದಿವಂಗತ ಶ್ರೀಮತಿ ಪವಿತ್ರಾರವರೇ.